ಇದ್ರ ಬನ್ನಿ. ಇವಾಗ ಜೋಗ್ ಫಾಲ್ಸ್ ಟಾಪ್ ಪಾಯಿಂಟ್ ಹತ್ರ ಹೋಗ್ತಾ ಇದೀವಿ ನೋಡೋದಕ್ಕೆ. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ಮತ್ತೊಂದು ಫೇಮಸ್ ಪ್ಲೇಸು ಜೋಗ್ ಫಾಲ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಜೋಗ್ ಫಾಲ್ಸ್ನ ತುಂಬ ಹತ್ತಿರದಿಂದ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನಾವು ಹೋಗ್ತಿದ್ದೀವಲ್ಲ, ಇದು ಜೋಗ್ ಫಾಲ್ಸ್ನ ಇನ್ನೊಂದು ವ್ಯೂ ಪಾಯಿಂಟು. ಈ ವ್ಯೂ ಪಾಯಿಂಟಿಂದ ಟಾಪಿಂದ ನೋಡಿಬಿಟ್ಟು ಹಾಗೆ ಡೌನು ಒಂದಷ್ಟು ದೂರ ಟ್ರೆಕ್ ಮಾಡಿಕೊಂಡು ಜೋಗ್ ಫಾಲ್ಸು ಹತ್ತನೇ ಹೋಗ್ತೀವಿ ಇವಾಗ. ನನಗೆ ನಮ್ಮ ಅಣ್ಣವರ ಕನ್ನಡದ ಜೀವನ ಚೈತ್ರ ಮೂವಿ ಸಾಂಗ್ ಜ್ಞಾಪಕ ಬರ್ತದೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ್ ಗುಂಡಿ. ಈ ಜೋಗ್ ಜಲಪಾತ ನಮ್ಮ ಶಿವಮೊಗ್ಗದ ಸಾಗರ ಹತ್ರ ಶರಾವತಿ ನದಿಯ ಭಾಗದಲ್ಲಿದೆ. 830 ಅಡಿ ಮೇಲಿಂದ ಡೈರೆಕ್ಟಾಗಿ ಈ ಜೋಗ್ ಜಲಪಾತ ಭೂಮಿಗೆ ಬಂದು ಬೀಳುತ್ತೆ. ನಮ್ಮ ಜೋಗ ಜಲಪಾತದ ವ್ಯೂ ನೋಡಿ, ಕ್ರೇಜಿಯಾಗಿದೆ. ತುಂಬ ಹತ್ತಿರದಿಂದ ಇದನ್ನು ನೋಡಿ ಈಗ ಕಣ್ತುಂಬಿಕೊಳ್ತಾ ಇದ್ದೀವಿ. ಗೈಸ್, ಇವಾಗ ಜೋಗ ಜಲಪಾತನ ಟಾಪ್ ಪಾಯಿಂಟಿಂದ ನಮ್ಮ ಪಕ್ಕದಲ್ಲೇ ಮೇಲಿಂದ ಹರಿಯುತ್ತೆ ಆ ಒಂದು ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಬೆಟ್ಟ ಗುಡ್ಡ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಟ್ರೆಕ್ಕಿಂಗ್ ಪ್ಲೇಸ್ ಕೂಡ ಇದೆ. ಸ್ವಲ್ಪ ದೂರ ಟ್ರೆಕ್ ಮಾಡ್ಕೊಂಡು ಹೋಗಬೇಕು, ಆಮೇಲೆ ನಮಗೆ ಟಾಪ್ ಪಾಯಿಂಟ್ ಕಾಣಿಸುತ್ತೆ. ನಮ್ಮ ಪಕ್ಕದಲ್ಲೇ ಜೋಗ ಜಲಪಾತ ಮೇಲಿಂದ ಎತ್ತರದಿಂದ ಧುಮುಕಿ ಹರಿಯುತ್ತೆ. ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಒಂದು 30 ಮೀಟ್ರು 50 ಮೀಟ್ರು ಈ ಒಂದು ಜಾಗದಲ್ಲಿ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಜೊತೆ ಗೈಡು ಕೂಡ ಇರ್ತಾರೆ. ಅವ್ರು ನಮಗೆ ಈ ದಾರಿ ತೋರಿಸ್ತಿದ್ದಾರೆ. ನನ್ನ ಹಿಂದೆ ಬರ್ತಾ ಇದ್ದಾರೆ ಅವರು. ದಯವಿಟ್ಟು ಈ ದಾರಿಯಲ್ಲಿ ಯಾರು ಒಬ್ಬೊಬ್ಬರೇ ಓಡಾಡಕ್ಕೆ ಹೋಗಬೇಡಿ. ಮತ್ತು ಈ ದಾರಿಯಲ್ಲಿ ಹೋಗಿ ಜೋಗ್ ಜಲಪಾತದ ವ್ಯೂ ಪಾಯಿಂಟ್ ನೋಡೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಡೇಂಜರು. ಒಂದು 200 ರೂಪಾಯಿ 300 ರೂಪಾಯಿ ತಗೊಳ್ತಾರೆ. ಕಾಸು ಹೋದ್ರೂ ಪರವಾಗಿಲ್ಲ, ಯಾರಾದರೂ ಒಬ್ಬರು ಗೈಡ್ ಜೊತೆ ಮಾತ್ರ ಹೋಗಿ. ಬೆಳಿಗ್ಗೆ 10 ಗಂಟೆ ನಂತರ ಈ ಜಾಗದಲ್ಲಿ ಯಾರನ್ನೂ ಬಿಡಲ್ಲ. ನೀವೇನಾದರೂ ಬರೋದಿದ್ದರೆ ಇಲ್ಲಿ ಗೇಟ್ ಇದೆಯಲ್ಲ, ಅಲ್ಲೇ ಗೈಡ್ ಸಿಗ್ತಾರೆ ನಿಮಗೆ. ಬಿಫೋರ್ 9 o'clock ಅಥವಾ ಬಿಫೋರ್ 10 o'clock ಒಳಗಡೆ ಮಾತ್ರ ಬನ್ನಿ. ಭಾರತದ 3ನೇ ಅತಿ ಎತ್ತರದಿಂದ ಬೀಳುವ ಒಂದು ಜಲಪಾತ ಜೋಗ್ ಫಾಲ್ಸ್ನ ನೋಡಿ ಕಣ್ತುಂಬಿಕೊಳ್ಳಿ. ಈ ಪಾಯಿಂಟಿಗೆ ಬಂದರೆ ಗೈಡ್ ಇರ್ತಾರೆ, ಗೈಡ್ ಜೊತೆ ಮಾತ್ರ ಬರಬೇಕು. ಸೊ ಅವರು ಅಲ್ಲಿ ನಮಗೆ ಹತ್ತಿರದಿಂದ ಏನು ಜೋಗ್ ಜಲಪಾತ ಮೇಲಿಂದ ಕೆಳಗಡೆ ಧುಮುಕುತ್ತೋ ಆ ಪಾಯಿಂಟ್ ಹತ್ರ ಮೇಲಿಂದ ನಮ್ಗೆ ತೋರಿಸ್ತಾರೆ. ಈಗ ಜೋಗ ಜಲಪಾತನ ಟಾಪ್ ಪಾಯಿಂಟಿಂದ ನಮ್ಮ ಪಕ್ಕದಲ್ಲೇ ಹತ್ತಿರದಿಂದ ನೋಡಿ ಕಣ್ತುಂಬಿಕೊಳ್ಳೋಣ. ಓಕೆ, ನಿಮಗೆ ಡಕ್ ಕಾಣ್ತಿದಲ್ಲ? ಇದ್ರ ಬನ್ನಿ. ಈ
ಕಡೆ ಕಾಣಿಸ್ತಿದೆಯಲ್ಲ ಇದು ರಾಜ 830 ಅಡಿ ಮೇಲಿಂದ ಡೈರೆಕ್ಟ್ ಆಗಿ ಭೂಮಿಗೆ ಬೀಳುತ್ತೆ. ಅದ್ರ ಪಕ್ಕದಲ್ಲಿ ರೋರರ್ ಜಲಪಾತ ಇದೆ, ಅದ್ರ ಪಕ್ಕದಲ್ಲಿ ರಾಕೆಟ್ ಜಲಪಾತ ಇದೆ, ಅದರ ಇನ್ನೂ ಆ ಕಡೆ ರಾಣಿ ಜಲಪಾತ ಇದೆ. ಈ 4 ಜಲಪಾತ ಸೇರಿ ಇದಕ್ಕೆ ಜೋಗ್ ಫಾಲ್ಸ್ ಅಂತ ಕರೀತಾರೆ. ನೀವು ಕೂಡ ನೋಡಿ ಕಣ್ತುಂಬ್ಕೊಳ್ಳಿ. ಜೀವ ಒಂದು ಸೆಕೆಂಡ್ ಹಂಗೆ ಬಾಯಿಗೆ ಬರ್ತಾ ಇದೆ. ಮುಂಗಾರು ಮಳೆದು ಶೂಟಿಂಗ್ ಸ್ಪಾಟ್ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಜಾಗದಿಂದ ಮುಂಗಾರು ಮಳೆದು ಒಂದು ಸೀನ್ ತೆಗೆದಿರೋದು, ಆ ಸೀನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ 4 ಜಲಪಾತ ಮೇಲಿಂದ ಕೆಳಗಡೆವರೆಗೂ ಧುಮುಕುತ್ತಲ್ಲ, ರಾಜ, ರಾಣಿ, ರೋರರ್ ಮತ್ತು ರಾಕೆಟು ಅದರದೇ ಆದ ಒಂದು ವಿಶೇಷಗಳಿಂದ ಕುಖ್ಯಾತಿ ಪಡೆದುಕೊಂಡಿದೆ. ಏನಂದರೆ ಈ ಕಡೆ ಇದೆಯಲ್ಲ ಇದು ರಾಜ ಜಲಪಾತ, ಇದು 830 ಅಡಿ ಮೇಲಿಂದ ಕೆಳಗಡೆವರೆಗೂ ಹಾಗೆ ಡೈರೆಕ್ಟಾಗಿ ಧುಮುಕುತ್ತೆ, ಅದಕ್ಕೆ ಇದು ರಾಜ ಅಂತ ಹೆಸರು ಪಡ್ಕೊಂಡಿದೆ. ಅದ್ರ ಪಕ್ಕದಲ್ಲೇ ರೋರರ್ ಅಂತ ಒಂದು ಜಲಪಾತ ಇದೆ. ಆ ರೋರರ್ ಜಲಪಾತ ಅದರ ಸೌಂಡಿಂದಾನೇ ಹೆಸರು ಪಡ್ಕೊಂಡಿದೆ. ಅದರ ಪಕ್ಕದಲ್ಲಿ ಬಂದರೆ ನಾವು ರಾಕೆಟ್ ಜಲಪಾತ ಇದೆ. ಈ ರಾಕೆಟ್ ಜಲಪಾತ ಅದರ ಒಂದು ವೇಗಕ್ಕೆ, ಆ ಸ್ಪೀಡ್ಗೆ ರಾಕೆಟ್ ಅಂತ ಹೆಸರು ಮಾಡ್ಕೊಂಡಿದೆ. ಅದರ ಪಕ್ಕದಲ್ಲಿ ಇನ್ನೊಂದು ರಾಣಿ ಫಾಲ್ಸ್ ಇದೆ, ಅದು ನಮಗೆ ಈ ಕಡೆಯಿಂದ ಕಾಣಿಸ್ತಾ ಇಲ್ಲ. ಆ ರಾಣಿ ಫಾಲ್ಸು ಮೇಲಿಂದ ಒಂದು ಬಂಡೆಯಿಂದ ಇನ್ನೊಂದು ಬಂಡೆಯಿಂದ ಬಂಡೆ ಸಾಗ್ಬಿಟ್ಟು ಕೆಳಗಡೆ ಧುಮುಕುತ್ತೆ, ಅದಕ್ಕೆ ರಾಣಿ ಅಂತ ಹೆಸರು ಮಾಡ್ಕೊಂಡಿದೆ. ಇಷ್ಟೊತ್ತು ಜೋಗ್ ಫಾಲ್ಸ್ನ ತುಂಬ ಹತ್ತಿರದಿಂದ ನೋಡಿ ಕಣ್ತುಂಬ್ಕೊಂಡಿವಿ. ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ. ಓಕೆ, ಇಷ್ಟೊತ್ತು ರಾಜ ಪಾಯಿಂಟಿಂದ ಜಲಪಾತ ನೋಡಿದ್ವಿ. ಇವಾಗ ನಮ್ಮ ಗೈಡು ರಾಣಿ ಪಾಯಿಂಟಿಗೆ ಕರ್ಕೊಂಡ್ಬಂದಿದ್ದಾರೆ, ಹೋಗ್ತಾ ಇದ್ದೀವಿ ನೋಡಿ. ಜೋಗ್ ಜಲಪಾತದ ವ್ಯೂ ನೋಡಿ, ಕ್ರೇಜಿ ಆಗಿದೆ. ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅದು ನಾರ್ಮಲ್ ವ್ಯೂ ಪಾಯಿಂಟು. ಅಲ್ಲಿಂದ ಸುಮಾರು ಇಲ್ಲಿಂದ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅಲ್ಲಿಂದ ನೋಡಿದ್ರೆ 4 ಜಲಪಾತಗಳು ಕಾಣಿಸುತ್ತೆ, ಬಟ್ ಅಷ್ಟೊಂದು ಕ್ಲಾರಿಟಿ ಇರಲ್ಲ, ದೂರದಿಂದ ನೋಡಬೇಕಷ್ಟೇ. ಈ ಪಾಯಿಂಟಿಗೆ ಬಂದರೆ ನಮಗೆ ಹತ್ತಿರದಿಂದ 4 ಜಲಪಾತಗಳನ್ನ 2 ಪಾಯಿಂಟ್ಗಳಿದೆ, 2 ಕಡೆ ಬಂದು ಹತ್ತಿರದಿಂದ ನೋಡಿ ನಾವು ಕಣ್ತುಂಬ್ಕೋಬೋದು. ಈ ಕಡೆ ನಮಗೆ ಪಕ್ಕದಲ್ಲೊಂದು ಜಿಪ್ ಲೈನ್ ಕೂಡ ರೆಡಿ ಆಗ್ತಿದೆ. ಈಗಲೇ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಜಿಪ್ ಲೈನ್ ಏನಾದರೂ ಓಪನ್ ಆಗೋಯ್ತು ಅಂದರೆ ಇನ್ನೂ ಜನ ತುಂಬಿ ತುಳುಕ್ತಾರೆ. ಆ ರೇಂಜಿಗೆ ಜನ ಬರ್ತಾರೆ ಅನ್ಸುತ್ತೆ. ನೀರಿಗೆ ಹೋಗೋದ್ರಲ್ಲಿ ಇಳಿಬೋದು.
ನೀರಲ್ಲಿ ಸುಮ್ಮನೆ ಫ್ರೆಶ್ ಅಪ್ ಹಂಗೆ ಆಗ್ತಾರೆ ಕೈ ಕಾಲು ತೊಗೊಳ್ತಾರೆ ಅಂದರೆ ಶರಾವತಿ ರಿವರು ಸುಮ್ಮನೆ ಹಂಗೆ ಹೋಗಿ ಮುಟ್ಕೊಂಡ್ಬರ್ತೇನೆ ಅಂದ್ರೆ ಶರಾವತಿ ರಿವರ್ ಮುಟ್ಬೋದು ಹೋಗೋಣ. ನೋಡಿ ಶರಾವತಿ ನದಿ ನೀರು ಹೇಗೆ ಉಕ್ಕಿ ಹರಿದು 4 ಜಲಪಾತವಾಗಿ 830 ಅಡಿಯಿಂದ ಕೆಳಗಡೆ ಧುಮುಕ್ತಾ ಇದ್ದಾಳೆ. ಸೊ ಗೈಸ್, ಈ ಜೋಗ್ ಫಾಲ್ಸ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಜಾಗದ ಬಗ್ಗೆ ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್ ಆಲ್.